ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದ ಮೂಲಕ KE ಅವರಲ್ಲಿ ನನ್ನ ಒಂದು ಸವಿನಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಮಾತಾಡೋದಕ್ಕೆ ನನಗೆ ಆಗಿರಲಿಲ್ಲ ಅನ್ನೋದಕ್ಕೆ ಈ ಒಂದು ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಚಾಯ್ಸ್ 1 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು MBBS ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸಿಕ್ಕಂಥ ವಿದ್ಯಾರ್ಥಿಗಳಿಗೆ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಿಂದಿನ ವಿಡಿಯೋದಲ್ಲೂ ಒಂದು 2 ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಅದರ ಬಗ್ಗೆ ಥಿಂಕ್ ಮಾಡಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ನಿಮಗೆಲ್ಲ ಗೊತ್ತಿದೆ MCC ಅವರ ಒಂದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಏನಿದೆ, ನಿನ್ನೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಬೇಕಿತ್ತು, ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ MCC ವೆಬ್ಸೈಟಲ್ಲಿ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿಲ್ಲ. ಇವತ್ತು ರಾತ್ರಿ ಅಥವಾ ನಾಳೆ ಹೊತ್ತಿಗೆ ಬರ್ಬೋದು. ಬಟ್ ನಾನು ಮಾತಾಡೋದಕ್ಕೆ ಹೊರಟಿರುವಂಥದ್ದು, ನನಗೆ ರಿಸಲ್ಟ್ MCC ಅವರ ಸೆಕೆಂಡ್ ರೌಂಡ್ ರಿಸಲ್ಟ್ 13 ಸೆಪ್ಟೆಂಬರ್ಗೆ ಬರ್ತದೆ. 13th ಅಂದರೆ ಹೋಗಲಿ ಒಂದು ದಿನ ಲೇಟ್ ಆಗಿ 14 ಸೆಪ್ಟೆಂಬರ್ ಬರ್ಬೋದು. ಈಗ ನಾನು ಒಬ್ಬ ವಿದ್ಯಾರ್ಥಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ MCCಯಲ್ಲೂ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಟ್ ಈಸ್ ಮೈ ರೈಟ್. ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು. ಎಲ್ಲೂ ಕೂಡ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ MCCಯಲ್ಲಿ ಮಾಡ್ಕೋಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಮಾಡ್ತೀನಿ. ನಾನು ಮಾಡಿದಾಗ ನನಗೆ ಸೀಟು ಸಿಗ್ತದೆ MCCಯಲ್ಲಿ ಸೀಟ್ ಸಿಕ್ಕ ತಕ್ಷಣ ನೆಕ್ಸ್ಟ್ ಡೇ ನಾನು ಅಡ್ಮಿಷನ್ಗೆ ಹೋಗಬೇಕು ಅಂತಂದರೆ ನನಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು. ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾನು ಎಲ್ಲಿ ಕೊಟ್ಟು ಬಂದಿರ್ತೀನಿ? KEಗೆ ಹೋಗಿ ಕೊಟ್ಟು ಬಂದಿರ್ತೀನಿ ಈ ಒಂದು ಶೆಡ್ಯೂಲ್ ಪ್ರಕಾರ. ಈಗ ನಾನು ಏನು ಮಾಡಬೇಕು? ದಯವಿಟ್ಟು ನನಗೆ ಕ್ಲಾರಿಟಿ ಕೊಡಿ. ಇಂತಹ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. MCCಯಲ್ಲಿ ಸೀಟು ಸಿಕ್ಕರೆ ನಾವು ಕೊಟ್ಟಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ KE ಅವರಿಗೆ ನಾವು ಹೇಗೆ ಪಡ್ಕೊಳ್ಬೇಕು? ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಈ ಶೆಡ್ಯೂಲನ್ನು ರೀಶೆಡ್ಯೂಲ್ ಮಾಡೋದಕ್ಕೆ ಅವಕಾಶ ಆದರೆ MCCಯ ರಿಸಲ್ಟ್ ಏನಿದೆ 13 ಅಥವಾ 14 ಸೆಪ್ಟೆಂಬರಿಗೆ ಏನು ಬರ್ತದೆ, ಅದಾದ ಮೇಲೆ ನೀವು ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ ಶೆಡ್ಯೂಲನ್ನು ಕೊಡಿ. ಅಲ್ಲಿಯ ತನಕ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅನೆಕ್ಸರ್ನು ರೆಡಿ ಮಾಡ್ಕೋತೀವಿ. ಬೇಕಾದ್ರೆ ಅಷ್ಟರೊಳಗೆ ನಮಗೆ KE ಸೆಕೆಂಡ್ ರೌಂಡ್ ರಿಸಲ್ಟ್ ಕೂಡ ಬರಲಿ. ಆ ರಿಸಲ್ಟ್ ಬಂದ ಮೇಲೆ ಯಾರ್ಯಾರಿಗೆ ಕನ್ಫರ್ಮ್ ಆಗಿ ಚಾಯ್ಸ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸಿಕ್ಕಿದೆ ಅಂಥವರೆಲ್ಲರೂ ಕೂಡ KEಗೆ ಬಂದು ಕೊಡ್ಬೋದು. ಇದರಲ್ಲಿ ಈಗ MCCಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೂ ಈಗ ಇನ್ನೊಂದು ಕೇಸ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ಸ್ ಆಗ್ತದ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್ 12 lakh ಸೀಟ್ಸ್ ಆಗ್ತದೆ. ನಾನು ಯಾವಾಗ ಬಂದು ಸಬ್ಮಿಟ್ ಮಾಡಬೇಕು? ನಾನು ಈಗಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನನಗಂತೂ ಕನಸು ಬಿದ್ದಿಲ್ಲ ಸೀಟ್ ಸಿಗ್ತದೋ ಇಲ್ಲೋ ಅಂತೇಳಿ. ನಾನು ಯಾವಾಗ ಬಂದು ಸಬ್ಮಿಟ್ ಮಾಡಬೇಕು? ಅಂದರೆ KE ಅವರು ಇನ್ನೊಂದು ಶೆಡ್ಯೂಲನ್ನು ಇಂತಹ ವಿದ್ಯಾರ್ಥಿಗಳಿಗೋಸ್ಕರ ಇನ್ನೊಂದು ಸಾರಿ ಬಿಡ್ತಾರ ಹಾಗಾದರೆ? ಅಥವಾ ಇನ್ನೊಂದು ಕೇಸಲ್ಲಿ ನನಗೆ ಈಗ ಗೌರ್ಮೆಂಟ್ ಇನ್ ಪ್ರೈವೇಟ್ ಸಿಕ್ಕಿದೆ, ಮುಂದಿನ ರೌಂಡಲ್ಲಿ ಗೌರ್ಮೆಂಟಿಗೆ ಅದು ಅಪ್ಗ್ರೇಡ್ ಆಗ್ತದೆ. ಗೌರ್ಮೆಂಟ್ ಇನ್ ಪ್ರೈವೇಟ್ ಇರೋದು ಗೌರ್ಮೆಂಟಿಗೆ ಅಪ್ಗ್ರೇಡ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾನು KEಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸನ್ನು ವಾಪಸ್ ತಗೊಂಡು ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬೇಕಾ? ಅಥವಾ ಡೈರೆಕ್ಟಾಗಿ ಗೌರ್ಮೆಂಟ್ ಕಾಲೇಜಿಗೆ ಹೋದರೆ ಅವರು ಅಡ್ಮಿಷನ್ ತಗೊಳ್ತಾರ? ಸೊ ಇವೆಲ್ಲ ಕ್ವಶನ್ಗಳು ಯಾಕೆ ಬರ್ತಾ ಇದೆ ಅಂತಂದರೆ, ಸೊ ಲಾಸ್ಟ್ ಇಯರ್ ಏನು ಮಾಡಿದ್ರು KE ಅವರು, ಸೆಕೆಂಡ್ ರೌಂಡ್ ರಿಸಲ್ಟ್ ಆದ ಮೇಲೆ, ಈಗ ಹೇಗೆ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಚಾಯ್ಸ್ 1 ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ KE ಕರೆದಿದ್ರು, ಅದೇ ರೀತಿ ಚಾಯ್ಸ್ ಯಾರ್ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗ್ತದ, ಸೆಕೆಂಡ್ ರೌಂಡ್ ರಿಸಲ್ಟ್ ಆದಮೇಲೆ KE ಅವರು ಈ ಒಂದು ಶೆಡ್ಯೂಲನ್ನು ಕೊಟ್ಟಿದ್ರು. ಲಾಸ್ಟ್ ಇಯರ್ದು ಬೇಕಾದ್ರೆ ನಿಮಗೆ ತೆಗೆದು ನೋಡಿ. ಆದರೆ KE ಅವರು ಈ ವರ್ಷ ಯಾಕೆ ಈ ರೀತಿಯಾಗಿ ಮೊದಲೇ ಶೆಡ್ಯೂಲನ್ನು ಕೊಟ್ಟಿರುವಂಥದ್ದು, ಅದು ಕೂಡ MCCಯ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗೋದಕ್ಕಿಂತ ಮುಂಚೆನೇ ಕೊಟ್ಟಿರುವಂಥ ರೀಸನ್ ಆದರೂ ಏನು? MCCಯಲ್ಲಿ ನನಗೆ ಸೀಟ್ ಸಿಕ್ಕರೆ ನಾನು ಏನು ಮಾಡಬೇಕು? ಆಲ್ರೆಡಿ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಬರ್ತೀನಿ ಅಂತ ಇಟ್ಕೊಳ್ಳಂತೆ, ಏನು ಮಾಡಬೇಕು? ಸೊ ಇವೆಲ್ಲ ಕ್ವಶನ್ಗಳಿಗೆ KE ಅವರೇ ಕ್ಲಾರಿಟಿಯನ್ನು ಕೊಡಿ. ಮೇನ್ ಆಗಿ MCC ಅವರ ರಿಸಲ್ಟ್ ಬಂದ ಮೇಲೆ KE ಅವರು ನಮಗೆ ಶೆಡ್ಯೂಲನ್ನು ಕೊಟ್ಟರೆ ಇದರಿಂದ ಬಹಳ ಉಪಯೋಗ ಆಗ್ತದೆ ನಮ್ಮಂಥ ವಿದ್ಯಾರ್ಥಿಗಳಿಗೆ, ಅಂದರೆ ವಿದ್ಯಾರ್ಥಿ ಸಮೂಹಕ್ಕೆ ಮತ್ತು ಪಾಲಕರಿಗೆ. ದಯವಿಟ್ಟು ಇದೊಂದು ಕನ್ಸಿಡರೇಷನನ್ನು ಮಾಡಿ. ಅದು ಅಲ್ಲದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಮಂಡೇನೇ ಈ ರೀತಿ ಶೆಡ್ಯೂಲ್ ಕೊಟ್ಟರೆ ನಾವು ಹೇಗೆ ಅನೆಕ್ಸರ್ನ ಮಾಡ್ಕೋಬೇಕು? ಅನೆಕ್ಸರ್ನ ತೊಗೊಂಡು ಬರಬೇಕೋ ಬೇಡವೋ? ಅನೆಕ್ಸರ್ ಸಬ್ಮಿಟ್ ಮಾಡೋದು ಕಂಪಲ್ಸರಿ ಇದೆಯೋ ಇಲ್ವೋ? ನಾನು ಯಾವ ಕಾಲೇಜನ್ನು ಅನೆಕ್ಸರ್ಲಿ ಹಾಕಬೇಕು? ಇವೆಲ್ಲವನ್ನು ಸ್ವಲ್ಪ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಟ್ರೆ ಬಹಳ ಪುಣ್ಯ ಬರ್ತದೆ. ನಿಮಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸೊ KEಯ ಸಿಬ್ಬಂದಿಗಳಿಗೂ ಮತ್ತು ಪ್ರಸನ್ನ ಸರ್ ಅವರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ನಮ್ಮ ಪ್ರಾಬ್ಲಮನ್ನು ದಯವಿಟ್ಟು ಸಾಲ್ವ್ ಮಾಡಿ ನಮಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯನ್ನು ಕೊಡಿ.
ನಾವೇನು ಮಾಡಬೇಕು, ಡಾಕ್ಯುಮೆಂಟ್ಸನ್ನು ಅಲ್ಲಿ ಕೊಟ್ಟು ಬಂದ ಮೇಲೆ ನನಗೆ MCCL ಸೀಟ್ ಸಿಕ್ಕರೆ ಯಾವಾಗ ಬಂದು ನಾ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು? ಯಾಕಂದ್ರೆ ಸುಮ್ಮನೆ KE ಅವರು ಒಳಗೆ ಬಿಡೋದಿಲ್ಲ. ಒಳಗೆ ಬಿಟ್ಟ ಮೇಲೆ ಬೆಳಗಿನ ಸಂಜೆವರೆಗೆ ಆಗ್ಬೋದು ಅಲ್ಲಿ. ಸೊ ಅಂಥ ಕೇಸಲ್ಲಿ MCCL ಸೀಟ್ ಸಿಕ್ಕರೆ ನಾನು ಡಾಕ್ಯುಮೆಂಟ್ಸ್ ತೊಗೊಂಡು ಬರೋದಕ್ಕೆ ಮತ್ತೆ KEಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗಬೇಕಾ? ಇಷ್ಟೊಂದು ತ್ರಾಸುಗಳನ್ನು ನಾನು ಯಾಕೆ ತಗೋಬೇಕು? ಇಷ್ಟೊಂದು ತ್ರಾಸನ್ನು ತೆಗೆದುಕೊಳ್ಳೋದಕ್ಕೇ ನಾನು ಈ ವರ್ಷ ನಾನು ನೀಟ್ ರಿಸಲ್ಟ್ ಬರೆದಿದ್ದೀನಿ, ನೀಟ್ ಎಕ್ಸಾಮ್ ಬರೆದಿದ್ದೀನಿ. ಹಾಗಾದರೆ ದಯವಿಟ್ಟು ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆಗದ ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗದ ರೀತಿಯಲ್ಲಿ KE ಅವರು ಶೆಡ್ಯೂಲನ್ನು ಕೊಡೋ ಹಾಗೆ ಆಗಲಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, MCCಯ ಸೆಕೆಂಡ್ ರೌಂಡ್ ರಿಸಲ್ಟ್ ಆದಮೇಲೆ KE ಅವರು ತಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ ಶೆಡ್ಯೂಲನ್ನು ರೀಶೆಡ್ಯೂಲ್ ಮಾಡಿದರೆ ಬಹಳ ಉಪಯೋಗ ಆಗ್ತದೆ. ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.